ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಈ ತಲೆ ಕೂದಲು ಉದ್ರೋದು ಯಾಕೆ, ಬೊಕ್ಕ ತಲೆ ಯಾಕಾಗತ್ತೆ, ತಲೆ ಕೂದಲು ಉದ್ರೋದನ್ನ ತಡೆಯೋದು ಹೇಗೆ, ಇಲ್ಲಿ ನಾವು ಮಾಡ್ತಿರುವ ತಪ್ಪುಗಳು ಯಾವುವು ಅನ್ನೋದನ್ನ ಡಾಕ್ಟರೇ ತಿಳಿಸ್ಕೊಡ್ತಾರೆ. ಈ ಸಮಸ್ಯೆ ಬಗ್ಗೆ ಡಾಕ್ಟರ್ ಏನ್ ಹೇಳಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಕೆಲವೊಂದು ಮೂಢನಂಬಿಕೆಗಳು ಹಾಗೂ ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಮೂಡಿದೆ. ಅಂದರೆ ಧೂಳಿನಿಂದ ಕೂದಲು ಉದುರಿಕೆ ಸಾಧ್ಯತೆ ಇದೆಯಾ ಅಂತ ಭಾಳಷ್ಟು ಜನ ಕೇಳ್ತಾರೆ. ಆದರೆ ಧೂಳಿನಿಂದ ಕೂದಲಿನ ಕ್ವಾಲಿಟಿ ಅಂದರೆ ಅದರ ಒರಟುತನ ಹೆಚ್ಚಾಗುತ್ತದೆ ಹೊರತು ಕೂದಲು ಉದುರಿಕೆ ಜಾಸ್ತಿ ಆಗೋದಿಲ್ಲ. ಯಾಕಂದರೆ ಇತ್ತೀಚೆಗೆ ಎಲ್ಲ ಕಡೆ ಮಾಲಿನ್ಯ ತುಂಬ ಜಾಸ್ತಿನೇ ಆಗಿದೆ. ಅದರಿಂದ ಪ್ರಮಾಣ ಜಾಸ್ತಿ ಆಗದೇ ಇದ್ದರೂ ಕೂದಲಿನ ಆರೋಗ್ಯ ಸ್ವಲ್ಪ ಹಾಳಾಗುವ ಚಾನ್ಸಸ್ ತುಂಬ ಇರುತ್ತದೆ. ಅದರ ಜೊತೆಗೆ ಬೋರ್ವೆಲ್ಲಿನ ನೀರಿನ ಸಮಸ್ಯೆಯಿಂದ ಕೂದಲು ಉದುರಬಹುದಾ ಅಂತ ಹೇಳ್ತಾರೆ. ಹೌದು, ಬೋರ್ವೆಲ್ಲಿನ ನೀರಿನ ಸಮಸ್ಯೆಯಿಂದ ಕೂದಲು ಉದುರಿಕೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಬಹುದೇ ಹೊರತು ಅದೊಂದೇ ಮೂಲ ಕಾರಣ ಆಗುವುದಿಲ್ಲ. ಇದರ ಜೊತೆಗೆ ನಮ್ಮ ಆರೋಗ್ಯ ಅನ್ನೋದು ಆಹಾರ ಪದ್ಧತಿ ಮುಖ್ಯವಾಗಿ ಕೂದಲಿನ ಆರೋಗ್ಯದ ಬಗ್ಗೆ ಇದು ಪರಿಣಾಮ ಬೀಳುತ್ತದೆ. ಉದುರಿಕೆನ ಹೇಗೆ ತಡೆಗಟ್ಟೋದು ಅಂತ ಫಸ್ಟ್ ನೋಡೋಣ. ಮೊದಲನೇದಾಗಿ ಆಹಾರ ಪದ್ಧತಿಯನ್ನು ಅದನ್ನು ಪರಿಷ್ಕರಿಸ್ಕೊಳ್ಬೇಕು. ಅಂದರೆ ಒಳ್ಳೆಯ ಹಣ್ಣು ತರಕಾರಿ ಹಾಗೂ ಪೋಷಕಾಂಶ ಭರಿತ ಆಹಾರವನ್ನು ಮಾಡಬೇಕು. ಹೊರಗಿನ ಪದಾರ್ಥಗಳನ್ನು ಅಂದರೆ ಎಣ್ಣೆ ಪದಾರ್ಥಗಳನ್ನು, ಬೇಕರಿ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಬೇಕು. ಸೂಕ್ತ ಪ್ರಮಾಣದಲ್ಲಿ ದೈನಂದಿನ ವ್ಯಾಯಾಮವನ್ನು ಮಾಡಬೇಕು. ಹಾಗೆ ನೀರಿನ ಅಂಶ ತುಂಬ ಮುಖ್ಯ. ದೇಹಕ್ಕೆ ದಿನನಿತ್ಯ 3ರಿಂದ 4 ಲೀಟರ್ ನೀರು ಸೇವನೆ ಮಾಡುವುದರಿಂದ ಭಾಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು. ಹಾಗೂ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮೂಲಕ ಭಾಳಷ್ಟು ಜನ ಆನ್ಲೈನ್ ಟ್ರೀಟ್ಮೆಂಟನ್ನು ತಗೊಂಡು ಭಾಳಷ್ಟು ವೈದ್ಯರ ಸಲಹೆ ಇಲ್ಲದೆ ಅವರೇ ಸ್ವತಃ ಕೆಲವೊಂದು ಶಾಂಪೂಗಳಾಗಲಿ ಕೆಲವೊಂದು ಪರಿಕರಗಳಾಗಲಿ ಉಪಯೋಗಿಸಿ ಕೂದಲು ಆರೋಗ್ಯ ಇನ್ನೂ ಹಾಳು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ. ಇದರ ಜೊತೆಗೆ ಕೆಲವೊಂದು ಪಾರ್ಲರ್ಗಳಲ್ಲಿ ಮಾಡುವ ಪ್ರೊಸೀಜರ್ಸ್, ಎಸ್ಪೆಷಲಿ ಈ ಕೆರಟಿನ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ, ಕೂದಲನ್ನು ಸ್ಟ್ರೈಟ್ನಿಂಗ್ ಅಂತ ಮಾಡಿಸ್ಕೊಳ್ತಾರೆ, ಮಸಾಜ್ ಮಾಡಿಸ್ಕೊಳ್ತಾರೆ. ಅದರಿಂದ ಕೂದಲು ವೀಕಾಗಿ ಉದುರೋ ಸಾಧ್ಯತೆ ತುಂಬ ಜಾಸ್ತಿ ಆಗುತ್ತದೆ. ಆದಷ್ಟು ಈ ಥರ ಪದ್ಧತಿಗಳನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಕೂದಲು ಉದುರಿಕೆಯನ್ನು ತಡೆಗಟ್ಟೋದಕ್ಕಾಗಿ ಸೂಕ್ತವಾಗಿ ವೈದ್ಯರ ಸಲಹೆ ಪಡೆದು ಅದರಂತೆ ಚಿಕಿತ್ಸೆ ಪಡೆದರೆ ಖಂಡಿತವಾಗಿಯೂ ಅದನ್ನು ತಡೆಗಟ್ಟೋದನ್ನು ನಿಲ್ಲಿಸಬಹುದು. ಹಾಗೆ ಕೂದಲು ಆರೋಗ್ಯವನ್ನು ಗುಣಪಡಿಸಿಕೊಳ್ಳಬಹುದು. ಆದಷ್ಟು ಯಾವುದೇ ನಿಮ್ಮ ಕೂದಲು ಅಥವಾ ಚರ್ಮ ಸಮಸ್ಯೆಗಾಗಿ ಚರ್ಮ ರೋಗ ವೈದ್ಯರನ್ನು ಸಂಪರ್ಕಿಸಿ ಆರೋಗ್ಯ ಜೀವನ ಮುಂದುವರಿಸಿ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಮಧುಸೂದನ್. ಚರ್ಮರೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದೇನೆ, ಬಸವೇಶ್ವರ ವೈದ್ಯಕೀಯ ಆಸ್ಪತ್ರೆ, ಚಿತ್ರದುರ್ಗ. ಕೆಲವೊಂದು ಮೂಢನಂಬಿಕೆಗಳು ಹಾಗೂ ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಮೂಡಿದೆ. ಅಂದರೆ ಧೂಳಿನಿಂದ ಕೂದಲು ಉದುರಿಕೆ ಸಾಧ್ಯತೆ ಇದೆಯಾ ಅಂತ ಭಾಳಷ್ಟು ಜನ ಕೇಳ್ತಾರೆ. ಆದರೆ ಧೂಳಿನಿಂದ ಕೂದಲಿನ ಕ್ವಾಲಿಟಿ ಅಂದರೆ ಅದರ ಒರಟುತನ ಹೆಚ್ಚಾಗುತ್ತದೆ ಹೊರತು ಕೂದಲು ಉದುರಿಕೆ ಜಾಸ್ತಿ ಆಗೋದಿಲ್ಲ. ಯಾಕಂದರೆ ಇತ್ತೀಚೆಗೆ ಎಲ್ಲ ಕಡೆ ಮಾಲಿನ್ಯ ತುಂಬ ಜಾಸ್ತಿನೇ ಆಗಿದೆ. ಅದರಿಂದ ಪ್ರಮಾಣ ಜಾಸ್ತಿ ಆಗದೇ ಇದ್ದರೂ ಕೂದಲಿನ ಆರೋಗ್ಯ ಸ್ವಲ್ಪ ಹಾಳಾಗುವ ಚಾನ್ಸಸ್ ತುಂಬ ಇರುತ್ತದೆ. ಅದರ ಜೊತೆಗೆ ಬೋರ್ವೆಲ್ಲಿನ ನೀರಿನ ಸಮಸ್ಯೆಯಿಂದ ಕೂದಲು ಉದುರಬಹುದಾ ಅಂತ ಹೇಳ್ತಾರೆ. ಹೌದು, ಬೋರ್ವೆಲ್ಲಿನ ನೀರಿನ ಸಮಸ್ಯೆಯಿಂದ ಕೂದಲು ಉದುರಿಕೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಬಹುದೇ ಹೊರತು ಅದೊಂದೇ ಮೂಲ ಕಾರಣ ಆಗುವುದಿಲ್ಲ. ಇದರ ಜೊತೆಗೆ ನಮ್ಮ ಆರೋಗ್ಯ ಅನ್ನೋದು ಆಹಾರ ಪದ್ಧತಿ ಮುಖ್ಯವಾಗಿ ಕೂದಲಿನ ಆರೋಗ್ಯದ ಬಗ್ಗೆ ಇದು ಪರಿಣಾಮ ಬೀಳುತ್ತದೆ. ಉದುರಿಕೆನ ಹೇಗೆ ತಡೆಗಟ್ಟೋದು ಅಂತ ಫಸ್ಟ್ ನೋಡೋಣ. ಮೊದಲನೇದಾಗಿ ಆಹಾರ ಪದ್ಧತಿಯನ್ನು ಅದನ್ನು ಪರಿಷ್ಕರಿಸ್ಕೊಳ್ಬೇಕು. ಅಂದರೆ ಒಳ್ಳೆಯ ಹಣ್ಣು ತರಕಾರಿ ಹಾಗೂ ಪೋಷಕಾಂಶ ಭರಿತ ಆಹಾರವನ್ನು ಮಾಡಬೇಕು. ಹೊರಗಿನ ಪದಾರ್ಥಗಳನ್ನು ಅಂದರೆ ಎಣ್ಣೆ ಪದಾರ್ಥಗಳನ್ನು, ಬೇಕರಿ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಬೇಕು. ಸೂಕ್ತ ಪ್ರಮಾಣದಲ್ಲಿ ದೈನಂದಿನ ವ್ಯಾಯಾಮವನ್ನು ಮಾಡಬೇಕು. ಹಾಗೆ ನೀರಿನ ಅಂಶ ತುಂಬ ಮುಖ್ಯ. ದೇಹಕ್ಕೆ ದಿನನಿತ್ಯ 3ರಿಂದ 4 ಲೀಟರ್ ನೀರು ಸೇವನೆ ಮಾಡುವುದರಿಂದ ಭಾಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು. ಹಾಗೂ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮೂಲಕ ಭಾಳಷ್ಟು ಜನ ಆನ್ಲೈನ್ ಟ್ರೀಟ್ಮೆಂಟನ್ನು ತಗೊಂಡು ಭಾಳಷ್ಟು ವೈದ್ಯರ ಸಲಹೆ ಇಲ್ಲದೆ ಅವರೇ ಸ್ವತಃ ಕೆಲವೊಂದು ಶಾಂಪೂಗಳಾಗಲಿ ಕೆಲವೊಂದು ಪರಿಕರಗಳಾಗಲಿ ಉಪಯೋಗಿಸಿ ಕೂದಲು ಆರೋಗ್ಯ ಇನ್ನೂ ಹಾಳು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ. ಇದರ ಜೊತೆಗೆ ಕೆಲವೊಂದು ಪಾರ್ಲರ್ಗಳಲ್ಲಿ ಮಾಡುವ ಪ್ರೊಸೀಜರ್ಸ್, ಎಸ್ಪೆಷಲಿ ಈ ಕೆರಟಿನ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ, ಕೂದಲನ್ನು ಸ್ಟ್ರೈಟ್ನಿಂಗ್ ಅಂತ ಮಾಡಿಸ್ಕೊಳ್ತಾರೆ, ಮಸಾಜ್ ಮಾಡಿಸ್ಕೊಳ್ತಾರೆ. ಅದರಿಂದ ಕೂದಲು ವೀಕಾಗಿ ಉದುರೋ ಸಾಧ್ಯತೆ ತುಂಬ ಜಾಸ್ತಿ ಆಗುತ್ತದೆ. ಆದಷ್ಟು
ಈ ಥರ ಪದ್ಧತಿಗಳನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಕೂದಲು ಉದುರಿಕೆಯನ್ನು ತಡೆಗಟ್ಟೋದಕ್ಕಾಗಿ ಸೂಕ್ತವಾಗಿ ವೈದ್ಯರ ಸಲಹೆ ಪಡೆದು ಅದರಂತೆ ಚಿಕಿತ್ಸೆ ಪಡೆದರೆ ಖಂಡಿತವಾಗಿಯೂ ಅದನ್ನು ತಡೆಗಟ್ಟೋದನ್ನು ನಿಲ್ಲಿಸಬಹುದು, ಹಾಗೆ ಕೂದಲು ಆರೋಗ್ಯವನ್ನು ಗುಣಪಡಿಸಿಕೊಳ್ಳಬಹುದು. ಆದಷ್ಟು ಯಾವುದೇ ನಿಮ್ಮ ಕೂದಲು ಅಥವಾ ಚರ್ಮ ಸಮಸ್ಯೆಗಾಗಲಿ ಚರ್ಮ ರೋಗ ವೈದ್ಯರನ್ನು ಸಂಪರ್ಕಿಸಿ ಆರೋಗ್ಯ ಜೀವನ ಮುಂದುವರಿಸಿ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಮಧುಸೂದನ್, ಚರ್ಮರೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದೇನೆ, ಬಸವೇಶ್ವರ ವೈದ್ಯಕೀಯ ಆಸ್ಪತ್ರೆ, ಚಿತ್ರದುರ್ಗ. ನೋಡಿದ್ರಲ್ಲ ವೀಕ್ಷಕರೇ, ತಲೆ ಕೂದಲು ಯಾಕೆ ಉದ್ರುತ್ತೆ, ಬೋಳ್ ತಲೆ ಯಾಕಾಗತ್ತೆ ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಟ್ರು. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಿಮ್ ಸಪೋರ್ಟ್ ಇದೇ ರೀತಿ ಆಗಿರ್ಲಿ. ನಮಸ್ಕಾರ.